ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೋದ ವಿಡಿಯೋದಲ್ಲಿ ನೀವು ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸಿ ಅಂತ ನಾನು ಇದರ ಕಟ್ಟಿಂಗನ್ನು ತೋರಿಸಿದ್ದೆ. ಸ್ಟಿಚಿಂಗ್ ತೋರಿಸಿ ಅಂತ ಹೇಳಿದ್ರೆ ನಾನು ಫುಲ್ಲು ಇದರ ಕಟ್ಟಿಂಗ್ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಿ ಅಂತ. ಇದು ನಾನು ಆಗಲೇ ಫ್ರಂಟ್ ಡಾಟ್ಸ್ ಹಿಡಿದುಬಿಟ್ಟಿದ್ದೆ. ಆಮೇಲೆ ನಿಮ್ಮ ಕಾಮೆಂಟ್ ಜ್ಞಾಪಕ ಬಂದು ಓಕೆ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚ್ ಮಾಡ್ತೀನಿ ನೋಡಿ ಅಬ್ಸರ್ವ್ ಮಾಡಿ. ಅದೇ ರೀತಿ ಮಾಡಿದಾಗ ನೀವು ಫಾಸ್ಟಾಗಿ ಬ್ಲೌಸ್ ಸ್ಟಿಚ್ಚನ್ನು ಮಾಡ್ಬೋದು. ಹೇಳ್ತಾ ಇರ್ತೀರಾ ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ. ನಾನು ಈ ಸ್ಟೆಪ್ಗಳನ್ನು ಫಾಲೋ ಮಾಡ್ತೀನಿ. ಆವಾಗೇನಾಗುತ್ತೆ, ಬ್ಲೌಸ್ ಸ್ಟಿಚಿಂಗ್ ತುಂಬ ಈಸಿ ಆಗುತ್ತೆ. ಹಂಗಾಗಿ ಒಂದಾದಮೇಲೆ ಒಂದು ಕೊಡ್ತಾ ಹೋಗಿ ನೋಡಿ. ಯಾವುದನ್ನು ಕೂಡ ಮಿಷಿನ್ ಮೇಲೆ ಒಂದು ಬಟ್ಟೆ ಇರಲಿ ನೋಡಿ, ಬೆಲ್ಟ್ ಪಟ್ಟಿ ನೀಟಾಗಿ ಹಿಂಗೆ ಸ್ಟಿಚ್ ಮಾಡ್ಕೊಂಬಿಡಿ. ನಾನು ಇನ್ವಿಸಿಬಲ್ ಬೆಲ್ಟ್ ಪಟ್ಟಿನೇ ಯಾವಾಗಲೂ ಮಾಡೋದು. ಮತ್ತು ಈಗ ನಾನು ಇನ್ನೊಂದು ಬೆಲ್ಟ್ ಪಟ್ಟಿ ಕೂಡ ರೆಡಿ ಮಾಡ್ಕೊತೀನಿ ನೀಟಾಗಿ. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ಇದು. ಬ್ಲೌಸ್ ಸ್ಟಿಚಿಂಗ್ ನೀವು ಮಿನಿಮಮ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ನಾರ್ಮಲ್ ಆದರೆ ಸ್ಟಿಚ್ ಮಾಡಿಬಿಡ್ಬೋದು. ಆದರೆ ನಾವು ಪೇಷನ್ಸ್ ಬೇಕು, ಕೂತೇ ಇರಬೇಕು. ನೀಟಾಗಿ ಇದನ್ನು ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಾವಿಲ್ಲಿ ನೋಡ್ಕೊಬೇಕಾಗತ್ತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ನೋಡಿ, ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಕಟ್ ಮಾಡಿ ತೆಗಿತೀನಿ. ಏನಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ಟಿಚ್ ಮಾಡಿಬಿಟ್ಟಿರ್ತೀವಿ, ಹಂಗಾಗಿ ಅಷ್ಟೇ. ಸೈಡಲ್ಲೂ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಾವೇನು ಇದನ್ನು ಮಾಡಿರ್ತೀವಿ, ಬೆಲ್ಟ್ ಪಟ್ಟಿ ಹಚ್ಚಿರ್ತೀವಿ, ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಡಬಲ್ ಪಟ್ಟಿ ಅಥವಾ ಸಿಂಗಲ್ ಪಟ್ಟಿಯನ್ನು ಹಚ್ತೀನಿ. ನಾನಿಲ್ಲಿ ಯಾವುದನ್ನು ಕೂಡ ಸ್ಕಿಪ್ ಮಾಡಿಲ್ಲ. ಪ್ರತಿಯೊಂದು ಕೂಡ ನಾನೇನು ಮಾಡ್ತಾಯಿದ್ದೀನಿ, ನಾನೇನು ಸ್ಟಿಚ್ ಮಾಡ್ತೀನಿ ಯಾವ ರೀತಿ ಅದೇ ಥರ ನಾನು ನಿಮಗೆ ತೋರಿಸ್ತಾ ಹೋಗಿದ್ದೀನಿ. ಇಲ್ಲೂ ಕೂಡ ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ನನಗೆ ಎಕ್ಸ್ಟ್ರಾ ಅನಿಸ್ತು, ಹಂಗಾಗಿ ಕಟ್ ಮಾಡಿ ತೆಗೆದೆ ನೆಕ್ ಹತ್ರ. ಈಗ ನಾನು ಉಕ್ಪಟ್ಟಿಯನ್ನು ಹಚ್ತಾಯಿದ್ದೀನಿ. ನೀಟಾಗಿ ಏನಂದರೆ ಒಂದಾದಮೇಲೆ ಒಂದು ಕೊಡ್ತಾ ಹೋಗಿ. ಅವಾಗೇನಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ಮೇಯ್ನ್ ನಿಮಗೆ ಪಟ್ಟಿಗಳು ಹಚ್ಚೋದಾಗಿರ್ಬೋದು ಅಥವಾ ಪ್ರತಿಯೊಂದು ಅಷ್ಟೇನೆ, ಎಲ್ಲದರಲ್ಲೂ ಅಷ್ಟೇನೆ ಒಂದಾದಮೇಲೆ ಒಂದು ಕೊಡ್ತಾ ಹೋಗಿ ನೀಟಾಗಿ. ನೋಡಿ, ಈಗ ನಂದು ಉಕ್ಕು ಪಟ್ಟಿ ಹಚ್ಚಿದ್ದಾಯಿತು. ಈಗ ರಿಂಗ್ ಪಟ್ಟಿ ಮಾಡ್ತಾಯಿದ್ದೀನಿ. ರಿಂಗ್ ಪಟ್ಟಿ ಮಾಡೋದಕ್ಕೂ ಅಷ್ಟೇ ಸೇಮ್ ಮೆಥಡ್. ಇದರೊಳಗೆ ಯಾವುದೇ ಚೇಂಜಸ್ ಇರೋಲ್ಲ. ನೀಟಾಗಿ ನಾವೇನು ಸ್ಟಿಚ್ ಹಾಕಿರ್ತೀವಿ ಅದ್ರ ಮೇಲೆ ಕೊಟ್ಕೊಂಬನ್ನಿ ಅಷ್ಟೇ. ಕೆಳಗಡೆನೂ ಅಷ್ಟೇ 1/2 ಇಂಚ್ ಅಥವಾ 1 ಇಂಚ್ಗಳ ವ್ಯತ್ಯಾಸ ಇರಲಿ, ಜಾಸ್ತಿ ಎಲ್ಲ ಬಿಟ್ಕೊಬೇಡಿ. ನಿಮಗಿದು ಬಟ್ಟೆ ಸುತ್ತಲೂ ಥರ ಅನಿಸ್ಬೋದು, ಆದರೆ ನಾನು ಇದನ್ನು ಐರನ್ ಮಾಡಿದ್ದೆ ಫಸ್ಟು. ಆಮೇಲೂ ಕೂಡ ಈಗೆಲ್ಲ ಸ್ಟಿಚ್ ಆದಮೇಲೆ ಒಂದು ಸಲ ಐರನ್ ಮಾಡಬೇಕು. ಇದು ಸಿಲ್ಕ್ ಬಟ್ಟೆ ಥರ ಇರೋದ್ರಿಂದ, ರಾ ಸಿಲ್ಕ್, ಇದು ಈ ಥರನೇ ಇರುತ್ತೆ. ಇಲ್ಲಿ ನಾವು ಉಕ್ಕೋದಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡೆ ನಾನು. ಈಗ ಎರಡನ್ನು ಇಟ್ಕೊಂಡು ನೋಡಬೇಕಾಗತ್ತೆ. ಎರಡೂ ಸೈಡ್ದು ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಕೆಳಗಡೆ ಪರ್ಫೆಕ್ಟಾಗಿರಲಿ. ನೋಡ್ತಾ ಇರ್ಬೋದು ಎಲ್ಲ ಲೈನ್ಸ್ಗಳು ಕರೆಕ್ಟಾಗಿದ್ದಾವೆ. ನಾವು ರೌಂಡ್ ನೆಕ್ಕು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ರು ವೇರಿಯೇಷನ್ ಬರ್ತಾಯಿದೆ, ನೋಡ್ತಾ ಇರ್ಬೋದು.
ಇದು ಕಾಮನ್ನು ಫ್ರೆಂಡ್ಸ್, ಎಲ್ಲ ಯಾರೇ ಸ್ಟಿಚ್ ಮಾಡಿದ್ರು ಹಿಂಗೆ ಬರೋದು. ಯಾಕಂತಂದರೆ ನಾವು ಅದನ್ನು ಒಳಕ್ಕಿನ್ ಮಾಡ್ತೀವಿ, ಅದಕ್ಕೆ ಇನ್ ಮಾಡ್ತೀವಿ, ಇದನ್ನು ಒಳಕ್ಕಿನ್ ಮಾಡ್ತೀವಿ, ಹಂಗಾಗಿ 1/2 ಇಂಚು ವೇರಿಯೇಷನ್ ಬರುತ್ತೆ. ನೀವೇನು ಇದು ಮಾಡೋಂಗಿಲ್ಲ. ಇಲ್ಲಿ ಒಂದು ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ, ಹೆಮ್ಮಿಂಗ್ ಮಾಡತ್ತೀನಿ. ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಪ್ಲಸ್ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ನಮಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತಂದರೆ ಈ ರೀತಿ ಮಾಡ್ಬೋದು. ಇವಾಗ ನೋಡಿ ಒಂದೇ ಪಟ್ಟಿ ನಂಗಾಯಿತು. ಈಗ ಇದನ್ನು ನಾನು ನೀಟಾಗಿ ಕುಟ್ಕೊಂಬನ್ನಿ. ಇಲ್ಲಿ ಏನಂದರೆ ಮೊಟ್ಟೆ ಶೇಪ್ ಕಟ್ ಮಾಡಿರೋದ್ರಿಂದ ನೀವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಹೆಮ್ಮಿಂಗು ಅಥವಾ ಪೈಪಿಂಗು ಮಾಡೋದಕ್ಕಿಂತ ಮುಂಚೆ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿ ಬಟ್ಟೆ ಶಾರ್ಟೇಜ್ ಬಂತು, ನಾನು ಇನ್ನೊಂದು ಸ್ವಲ್ಪ ಅಟ್ಯಾಚ್ ಮಾಡ್ತೀನಿ. ನಾನು ಕಾಮನ್ನಾಗಿ ಡೈಲಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅದನ್ನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದನ್ನು ಎಡಿಟ್ ಆ ಥರ ಎಲ್ಲ ಏನು ಮಾಡಿಲ್ಲ. ಯಾಕೆಂದರೆ ಗೊತ್ತಾಗಲಿ ನಿಮಗೂ ಕೂಡ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋ ಕಾರಣಕ್ಕಷ್ಟೇನೇನು ಇಲ್ಲ. ಅದನ್ನೆಲ್ಲ ಎಡಿಟ್ ಮಾಡಿ ಕ್ಲೀನಾಗಿ ತೋರಿಸಿದ್ರೆ ನಿಮ್ಗಷ್ಟು ಹೇಳಬೇಕು ಅಂದರೆ ನಾವು ಯಾವುದೋ ಚಿಕ್ಕದಾದರೆ ಓಕೆ, ಅಷ್ಟನ್ನೇ ತೋರಿಸ್ತೀವಿ. ಇದು ನಾನು ಫುಲ್ಲು ಬ್ಲೌಸ್ ತೋರಿಸ್ತಾ ಇರೋದ್ರಿಂದ ನಾನು ಹೆಂಗೆ ಸ್ಟಿಚ್ ಮಾಡಿದ್ದೀನೋ ಹಂಗೆ ತೋರಿಸಿದ್ದೀನಿ. ನೋಡಿ ನೀಟಾಗಿ ಹಿಂಗೆ ಒಂದು ಸಲ ಫೋಲ್ಡ್ ಮಾಡಿ ಅಷ್ಟೇ. ಒಂದು ಸಲ ಫೋಲ್ಡ್ ಮಾಡಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ನಾವು ಹೆಮ್ಮಿಂಗ್ ಮಾಡಿದಾಗ ಹೆಂಗೆ ಲೈನಿಂಗ್ ಮೇಲೆ ಎಡ್ಜಿಗೆ ಸ್ಟಿಚ್ ಹಾಕ್ತೀವೋ ಸೇಮ್ ಮೆಥಡ್ ಇರುತ್ತೆ. ನಾವು ಫೋಲ್ಡಿಂಗ್ ಮಾಡ್ಕೊಳೋದು ಆ ಥರ ಎಲ್ಲ ಏನು ಬೇಡ. ಈ ರೀತಿ ಮಾಡಿದಾಗ ಹೆಮ್ಮಿಂಗ್ ಉಲ್ಟಾ ತಿರ್ಕೊತದೆ ಅಥವಾ ರಿಂಕಲ್ಸ್ ಬರುತ್ತೆ, ಆ ಥರ ಎಲ್ಲ ಆಗೋಲ್ಲ. ಶೇಪ್ ಹೋಗುತ್ತೆ ಫ್ರಂಟಲ್ಲಿ, ಆ ಥರ ಎಲ್ಲ ಆಗೋಲ್ಲ. ನೋಡಿ ಮೇಲೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ನಿಧಾನಕ್ಕೆ ಏನು ಮಾಡಿ ಕಟ್ ಮಾಡಿ ತೆಗೆದುಬಿಡಿ. ಇದಿದ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರೋಲ್ಲ. ಈಗ ನೋಡ್ತಾ ಇರ್ಬೋದು ಕಟ್ ಮಾಡಿದ್ದೀನಿ. ಇನ್ನೊಂದು ಸೈಡು ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡಾಯಿತು. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಇದಕ್ಕೆ ನಾನು ಲೂಸ್ ಸ್ಟಿಚ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ, ಹೆಮ್ಮಿಂಗ್ ಮಾಡಬೇಕು, ಅದಕ್ಕೋಸ್ಕರ ಅಷ್ಟೇ. ಇದನ್ನು ಹೆಮ್ಮಿಂಗ್ ಮಾಡಿ ಏನೀಗಿರೋ ಸ್ಟಿಚ್ಚನ್ನು ತೆಗೆದುಬಿಟ್ಟು ಆ ಹೆಮ್ಮಿಂಗ್ ಮಾಡಾದ್ಮೇಲೆ ಆ ಸ್ಟಿಚ್ಚನ್ನು ರಿಮೂವ್ ಮಾಡಿಬಿಡಿ. ನೋಡಿ ಈಗ ಆಯಿತು. ಈಗ ನಾವು ನೋಡಿ ಲೋ ಸ್ಟಿಚ್ ಹಾಕಿದ್ದೀನಿ. ಈಗ ನಾವು ಫ್ರಂಟು ಮತ್ತು ಬ್ಯಾಕನ್ನು ಕೂರಿಸ್ಬೇಕಾಗುತ್ತೆ. ಈ ಬ್ಯಾಕಲ್ಲಿ ನಾನೇನು ಡಿಸೈನ್ ತೋರಿಸಿದ್ದೆ, ನಾನು ಬ್ಯಾಕ್ ಡಾಟ್ಸ್ ಆಗಿರ್ಬೋದು, ಬ್ಯಾಕ್ ಫಿನಿಶಿಂಗ್ ಆಗಿರ್ಬೋದು ಮಾಡಿರಲಿಲ್ಲ. ನಮ್ಮದು ಶೋಲ್ಡರ್ ಏನಿರುತ್ತೆ ಅದರ ಕೆಳಗಡೆ ಕ್ಲೀನಾಗಿ ಬರೋ ಥರ ನೋಡಿಕೊಂಡು ಕೆಳಗಡೆ ಡಾಟನ್ನು ಹಿಡಿದ್ಬಿಡಿ. ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ನೀವು ಯಾವುದೇ ಅಳತೆ ಕೇಳೋ ಅಷ್ಟೇ ಇಲ್ಲ. ನಮ್ಮದೇನು ಶೋಲ್ಡರ್ ಬಟ್ಟೆ ಬಿಟ್ಕೊಂಡಿರ್ತೀವಿ ಅದರ ಕೆಳಗಡೆ ಕ್ಲೀನಾಗಿ ನೀವೇನು ಮಾಡಿ ಇಟ್ಕೊಂಡು ಸ್ಟಿಚ್ ಹಾಕ್ಬಿಡಿ. ಆವಾಗ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ. ಕೆಲವೊಂದು ಸಣ್ಣ ಸಣ್ಣದೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಫ್ರೆಂಡ್ಸ್, ಆವಾಗಲೇ ಬ್ಲೌಸು ಚೆನ್ನಾಗಿ ಬರೋದು. ಈಗ ನೋಡಿ ನಾನಿಲ್ಲಿ ಬ್ಯಾಕಲ್ಲಿ ಕೆಳಗಡೆ ಇದನ್ನು ಕೊಡ್ತಾಯಿದ್ದೀನಿ, ಪಟ್ಟಿಯನ್ನು ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವು ಲೈನಿಂಗ್ ಏನಿರುತ್ತೆ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಈ ರೀತಿ ಎಡ್ಜಿಗೊಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಈ ರೀತಿ ಹೊಲ್ಕೊಂಬಿಡಿ. ಹೊಲ್ಕೊಂಡು ಮೇಲೆ ಲೈನಿಂಗ್ ಎಡ್ಜಿನ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಿ
ಆಮೇಲೆ ಮತ್ತೆ ಫೋಲ್ಡ್ ಮಾಡಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿ. ಇಲ್ಲ ಅಂದರೆ ಏನಾಗುತ್ತೆ, ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಅಷ್ಟೇನೇನಿಲ್ಲ. ಈಗ ಮತ್ತೆ ನಾನು ಲೂಸ್ ಸ್ಟಿಚ್ ಹಾಕ್ತಿದ್ದೀನಿ. ಇಲ್ಲೂ ಕೂಡ ಎಮ್ಮಿಂಗನ್ನು ಮಾಡಬೇಕಾಗತ್ತೆ. ಈಗ ಇದಾಯಿತು ನೋಡಿ. ಈಗ ನಾವು ಬ್ಯಾಕು ಮತ್ತು ಫ್ರಂಟನ್ನು ಕೂಡ್ಸೋಣ. ನೋಡಿ ಕರೆಕ್ಟಾಗಿ ನೆಕ್ಕನ್ನು ಇಟ್ಕೊಳ್ಳಿ. ಈ ಏನು ಇದ್ರ ಕಡೆ ಕತ್ತಿನ ಕಡೆ ನೆಕ್ಕಿನ ಕಡೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕೊಂಬಂದ್ಬಿಡಿ. ಎರಡೂ ಸೈಡು ನೀಟಾಗಿ ಸ್ಟಿಚ್ ಹಾಕಿ, ಮತ್ತು ಎರಡೆರಡು ಸ್ಟಿಚ್ಚನ್ನು ಹಾಕಿ ಶೋಲ್ಡರು ತೋಳು ಇವಕ್ಕೆಲ್ಲ ನಾವು ಎರಡೆರಡು ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ ಹಾಕಿ ಓಪನ್ ಆಗಬಾರ್ದು ವೇರ್ ಮಾಡಿದಾಗ ಅಂತ ನೋಡಿ ನೀಟಾಗಿ ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಕಂಕ್ಳ ಹತ್ರ ತೆಗೆದುಬಿಡಿ. ಇಲ್ಲಿ ನಾನು ಏನಕ್ಕೆ ಎಕ್ಸ್ಟ್ರಾ ಈ ರೀತಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಐತೆ ಅಂದರೆ ಬ್ಯಾಕಲ್ಲಿ ನಾನು ಬ್ರಾಡ್ ಕೊಟ್ಟಿದ್ದೀನಿ, ಹಂಗಾಗಷ್ಟೇ, ಇನ್ನೇನು ಇಲ್ಲ. ತುಂಬ ಎಲ್ಲ ಕಟ್ ಮಾಡಿಬಿಟ್ರೆ ನೀವು ಬ್ಯಾಕಲ್ಲಿ ಹಿಡ್ದಂಗೆ ಆಗುತ್ತೆ, ರಿಂಕಲ್ಸ್ ಬರೋದು ಹಿಡ್ದಂಗೆ ಆಗೋದು, ಹಂಗಾಗಿ ಅಷ್ಟಿದೆ. ಈಗ ಇದಕ್ಕೆ ತೋಳನ್ನು ಕೂಡ್ಸೋಣ. ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ತೋಳು ಕೂಡಿಸ್ತಾ ಬರೋಣ. ಫಸ್ಟ್ ನೋಡಿ ಏನು ನಮ್ಮದು ಡಾಟ್ ಇದೆ ಅದು ಸೆಂಟರ್ ಪಾಯಿಂಟು ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಕೊಡ್ತಾ ಬನ್ನಿ. ನೋಡಿ ಕರೆಕ್ಟಾಗಿದೆ. ಈಗ ಸ್ಟಿಚ್ಚನ್ನು ಹಾಕ್ಬಿಡೋಣ. ಇದು ಕೂಡ ಅಷ್ಟೇ 1/2 ಇಂಚ್ ಅಷ್ಟೇ ಇರಲಿ ಸ್ಟಿಚಿಂಗ್, ಮತ್ತು 2 ಸ್ಟಿಚ್ ನೀವು ಹಾಕಲೇಬೇಕು ಕಂಪಲ್ಸರಿ ತೋಳಿಗೆ. ನಾನಿಲ್ಲಿ 2 ತೋಳುಗಳನ್ನು ಹಾಕ್ಕೊಂಡೆ, ಲಾಂಗ್ ವಿಡಿಯೋ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ನೋಡಿ ಈಗ ನಾವು ಮೇಲ್ಗಡೆ ಏನು ತೋಳಿರುತ್ತೆ ಅಲ್ಲಿ ಇದನ್ನು ಹಾಕ್ಕೊಂಬಿಡಿ, ಒಂದು ಗುಂಡ್ಪಿನ್ ಹಾಕ್ಬಿಟ್ಟು ಇಲ್ಲಿ ತೋಳಿನದ್ದು ಎಲ್ಲಿಗಿದೆ ಸ್ಟಿಚ್ಚು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ತೋಳಿಂದ ಅವ್ರು ಕೊಟ್ಟಿರೋದು ಎಲ್ಲಿಗೈತೆ ಅಂದ್ಬಿಟ್ಟು. ಮತ್ತು ಹಂಗೆ ಕಂಕ್ಳದು ಕೂಡ ಮಾಡಬೇಕಾಗತ್ತೆ. ಕಂಕ್ಳದು ಅವ್ರದ್ದು ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಮಾಡ್ತಾಯಿದ್ದೀನಿ. ಸೊಂಟದಲ್ಲಿ 2 ಇಂಚಸ್ ನಾವೇನು ಬಿಟ್ಟಿದ್ವಿ ಅಲ್ಲಿಗೆ ನಾನು ಕರೆಕ್ಟಾಗಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೀವು ಕಂಕ್ಳ ಹತ್ರ ತೋಳು ಕೂರ್ಸೋದಕ್ಕಿಂತ ಮುಂಚೆ ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಂಡಿದ್ರೆ ಎಲ್ಲೂ ಕೂಡ ಒಂಚೂರು ವೇರಿಯೇಷನ್ ಬರೋಲ್ಲ. ಪರ್ಫೆಕ್ಟಾಗಿ ತೋಳಿನ ಮುಂದೆಗಡೆ ಆಗಿರ್ಬೋದು, ಕಂಕ್ಳ ಹತ್ರ ಆಗಿರ್ಬೋದು, ಮತ್ತು ಕೆಳಗಡೆ ಆಗಿರ್ಬೋದು ಪರ್ಫೆಕ್ಟಾಗಿ ಸ್ಟಿಚ್ ಬರುತ್ತೆ. ಈ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಬ್ಲೌಸ್ ತುಂಬ ಚೆನ್ನಾಗಿ ಬರುತ್ತೆ, ಫಿಟ್ಟಿಂಗಾಗಿ ಬರುತ್ತೆ. ಇದಕ್ಕೆ 3 ಸ್ಟಿಚ್ ಆ ಕಡೆ ಸೈಡು ಈ ಕಡೆ ಸೈಡ್ 3 ಸ್ಟಿಚ್ ಹಾಕಿ ಅವಾಗ ಬ್ಲೌಸ್ ಪರ್ಫೆಕ್ಟಾಗಿ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕನ್ನು ಕೊಡಿ, ಇದೇ ಥರ ನನಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ತೀನಿ ನಾನಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಲ್ವಾ ಫುಲ್ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಐತೆ, ನೆಕ್ ಆಗಿರ್ಬೋದು, ತೋಳಾಗಿರ್ಬೋದು ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಥ್ಯಾಂಕ್ ಯು.